ವನ್ನಿಕುಲ ಕ್ಷತ್ರಿಯ ಸಮಾಜದ ಎಲ್ಲ ಯುವಕರು, ಹಿರಿಯರು, ಯುವತಿಯರು, ತಾಯಂದ್ರು ಶತಮಾನಗಳಿಂದ ಈ ಉತ್ಸವವನ್ನ ಬಹಳ ವಿಜೃಂಭಣೆಯಿಂದ, ಶ್ರದ್ಧಾ ಭಕ್ತಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷ ಇದೇ ಸಂದರ್ಭಕ್ಕೆ ಸಂಜೆ ಹೊತ್ತು ಮಳೆ ಬರುತ್ತೆ. ಆ ಮಳೆ ಮಧ್ಯದಲ್ಲೂ ಕೂಡ ದ್ರೌಪದಿ ಕುಮಾರರು, ಭಕ್ತಾದಿಗಳು ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಇಲ್ಲಿ ನಿಂತು ಆ ತಾಯಿಯ ಸೇವೆಯನ್ನ ಮಾಡುವಂಥದ್ದನ್ನ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಬಹುಶಃ ಭಾರತ ದೇಶದಲ್ಲಿ ತಾಯಿ ದ್ರೌಪದಿಯನ್ನ ಪೂಜೆ ಮಾಡುವಂತ, ಆಕೆಯನ್ನ ತಾಯಿ ಅಂತ ಪರಿಗಣಿಸಿ ಆಕೆಯ ಕುಲವನ್ನ ನಾವು ಬಂದಿರುವಂತವರು ಅಂತ ಹೇಳುವಂತ ಏಕೈಕ ಸಮಾಜ ಬಹುಶಃ ನಮ್ಮ ವನ್ನಿಕುಲ ಕ್ಷತ್ರಿಯ ಸಮಾಜ. ಕೆಂಪೇಗೌಡರ ಕಾಲದಿಂದಲೂ ಕೂಡ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ಈ ವರ್ಷವೂ ಕೂಡ ಬಹಳ ಶ್ರದ್ಧಾ ಭಕ್ತಿಯಿಂದ ಭಕ್ತಾದಿಗಳೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀರಿ. ಈ ವರ್ಷ ಮದುವೆಯಾದ ನಂತರದಲ್ಲಿ ನಾನು ಮತ್ತು ನಮ್ಮ ಮನೆಯವರಾದಂತಹ ಶಿವಶ್ರೀಯವರು ಒಟ್ಟಿಗೆ ಬಂದು ತಾಯಿಯ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡೆಯುವಂತ ಅವಕಾಶ ತಾಯಿ ನನಗೆ ಈ ಬಾರಿ ಕರುಣಿಸಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸಿ, ನನಗೆ ಈಗ ಮಾಧ್ಯಮದವರ ಪ್ರಶ್ನೆ ಕೇಳಿದ್ರು. ಕರಗ ಸಮಿತಿಯವರು ದುಡ್ಡು ರಿಲೀಸ್ ಆಗಿದೆ, ರಿಲೀಸ್ ಆಗಿಲ್ಲ, ಇವೆಲ್ಲದ್ರ ಬಗ್ಗೆ ಚರ್ಚೆ ನಡೀತಾ ಇದೆ, ಅದ್ರ ಬಗ್ಗೆ ನೀವೇನ್ ಮಾತನಾಡ್ತೀರಿ ಅಂತ. ನಾನು ಒಂದು ವಿಚಾರ ನಿಮ್ಮೆಲ್ಲರಿಗೂ ಈ ಸಂದರ್ಭವನ್ನು ಉಪಯೋಗಿಸಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ದೇಶದಲ್ಲಿ ಕ್ರಿಶ್ಚಿಯನ್ರಿಗೆ ಸೇರಿರುವಂತ ಚರ್ಚ್ಗಳನ್ನ ಕ್ರಿಶ್ಚಿಯನ್ರು ಮತ್ತು ಆ ಒಂದು ಸಂಸ್ಥೆಯ ಭಕ್ತಾದಿಗಳೇ ನಡೆಸ್ತಾರೆ, ಸರ್ಕಾರ ನಡೆಸೋದಿಲ್ಲ. ಮಸೀದಿಗಳನ್ನ ಮುಸ್ಲಿಮರು ಮತ್ತು ಆ ಒಂದು ಮಸೀದಿಯ ಭಕ್ತಾದಿಗಳು ನಡೆಸ್ತಾರೆ ಹೊರತು ಸರ್ಕಾರ ನಡೆಸಲ್ಲ. ಆದ್ರೆ ಹಿಂದೂ ದೇವಸ್ಥಾನಗಳನ್ನ ಮಾತ್ರ ಸರ್ಕಾರ ನಡೆಸ್ತಾ ಇದೆ. ಹಿಂದೂಗಳು ಅಧಿಕಾರಿಗಳು ಮಾಡಿಕೊಡಿ ಅಂತ ಪರ್ಮಿಷನ್ ಕೊಡಬೇಕಾದಂತಹ ಸ್ಥಿತಿ ಹಿಂದೂಗಳಿಗೆ. ನಾವು ರಾಜ್ಯ ಸರ್ಕಾರದಲ್ಲಿ ಮಾಡುವಂತಹ ಆಗ್ರಹ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಉಪಮುಖ್ಯಮಂತ್ರಿಗಳಲ್ಲಿ ಮಾಡುವಂತಹ ಆಗ್ರಹ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಮಸೀದಿಯನ್ನು ನಡೆಸುವಂತ ಹಕ್ಕು ಮುಸಲ್ಮಾನರಿಗೆ ಹೇಗಿದೆಯೋ, ಚರ್ಚ್ಗಳನ್ನು ನಡೆಸುವಂತ ಹಕ್ಕು ಕ್ರಿಶ್ಚಿಯನ್ರಿಗೆ ಯಾವ ರೀತಿ ಇದೆಯೋ, ನಮ್ಮ ದೇವಸ್ಥಾನಗಳನ್ನು ನಡೆಸುವಂತ, ಉತ್ಸವಗಳನ್ನು ನಡೆಸುವಂತ ಹಕ್ಕು ನಮ್ಮ ಹಿಂದೂಗಳಿಗೆ ಇರಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ನಾವು ದುಡಿದಂತ ದುಡ್ಡಲ್ಲಿ ನಾವು ದೇವರಿಗೆ